ಎಲ್ಲ ಈಗ ನೋಡಿ, ಯಾವಾಗಲೂ ರಾಜಕಾರಣದಲ್ಲಿ ಯಾರು ಶಾಶ್ವತವಾಗಿ ಶತ್ರುಗಳಿರೋದಿಲ್ಲ, ಶಾಶ್ವತವಾಗಿ ಮಿತ್ರರು ಇರೋದಿಲ್ಲ. ಸೊ ರಾಜಕೀಯದಲ್ಲಿ ಫ್ಲೆಕ್ಸಿಬಿಲಿಟಿನೂ ಇರಬೇಕಾಗ್ತದೆ. ಹಾಗಾಗಿ ಅವರು ಈಗ ಎಲ್ಲರೂ ಕೂಡ ಭೇಟಿ, ನನ್ನೊಬ್ಬನ್ನೇ ಅಂತಲ್ಲ, ಎಲ್ಲರೂ ಕೂಡ ಯಾರೆಲ್ಲ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ, ಆದರೆ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಬಣ ಅದು ಇಟ್ಕೋಬೇಕು. ಅದನ್ನು ಈಗ ಬಣವಾರು ಮಾತಾಡುವಾಗ ಶಿವಕುಮಾರ್ ಕಡೆ ಇರೋರು ಸ್ವಲ್ಪ ಜನ ಇದ್ದಾರೆ, ಈ ಕಡೆನೂ ಸ್ವಲ್ಪ ಜನ ಇದ್ದಾರೆ, ಹಿಂಗೆಲ್ಲ ಇರ್ತಾರೆ. ಬಣದ ರಾಜಕಾರಣದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಗುರ್ತಿಸ್ಕೊಂಡಿರ್ತಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಳ್ಳೋವಂಥದ್ದು ಪ್ರಯತ್ನ ಮುಖಂಡರುಗಳು ಎಲ್ಲರೂ ಮಾಡ್ತಾರೆ. ಆ ಥರ ಶಿವಕುಮಾರ್ ಅವ್ರದ್ದು ಮಾಡಿದ್ದಾರೆ. ಚರ್ಚೆ ಪಕ್ಷದ ಸಂಘಟನೆ ಮಾಡ್ತಕ್ಕಂಥದ್ದು. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಯಾವಾಗ ಬೇಕಾದರೂ ಮಾಡ್ಬೋದು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈಗ ಚುನಾವಣೆ ಮಾಡಿಲ್ಲ ಅಂತಲೇ ಸುಮಾರು ಸಾವಿರಾರು ಕೋಟಿ ಹಣ ಕೇಂದ್ರ ಸರ್ಕಾರ ಅದನ್ನು ಬಿಡುಗಡೆ ಮಾಡದೆ ಇದ್ದಾರೆ. ಈ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲಿನ ಜನಗಳ ಅಭ್ಯುದಯಕ್ಕೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ಹಣ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಏನು ನಿಲ್ಲಿಸಿದ್ದಾರೆ, ಅದರಿಂದ ಜನಗಳಿಗೆಲ್ಲ ತೊಂದರೆ ಆಗ್ತದೆ. ಮತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿನೂ ಕೂಡ ಕುಂಠಿತ ಆಗ್ತದೆ. ಆ ದೃಷ್ಟಿಯಿಂದ ಆದಷ್ಟು ಜಾಗ್ರತೆ ಚುನಾವಣೆಗಳನ್ನು ಮಾಡಬೇಕು ಮತ್ತು ಕೇಂದ್ರ ಸರ್ಕಾರದ ಅನುದಾನವನ್ನು ಪಡಿತಕ್ಕಂಥ ಪ್ರಯತ್ನದ ಆಗಲಿ ಅಂತೇಳಿ ಆ ಕಡೆ ಗಮನ ಹರಿಸಿದ್ದಾರೆ. ಅವೆಲ್ಲ ಚುನಾವಣೆಗಳೆಲ್ಲ ಅತಿ ಶೀಘ್ರದಲ್ಲೇ, ಈಗ ಕಾರ್ಪೊರೇಷನ್ದು ಕೂಡ 5 ಕಾರ್ಪೊರೇಷನ್ ಇದ್ದಾವೆ, ZP TPS ಇದ್ದಾವೆ, ಇವು ಎಲ್ಲ ಚುನಾವಣೆ ಮಾಡಬೇಕು ಅಂತೇಳಿ. ಅಪೆಕ್ಸ್ ಬ್ಯಾಂಕ್ ಏನು ಚರ್ಚೆ ಏನಿಲ್ಲ, ಇನ್ನೂ ನೆನ್ನೆ ಕ್ಯಾಲೆಂಡರ್ ಹಾಕೋರೆ, ಇನ್ನು ಡೈರೆಕ್ಟ್ರುಗಳು ಆಗಬೇಕು. ಡೈರೆಕ್ಟ್ರುಗಳು ಆದ ಮೇಲೆ ಮಿಕ್ಕಿದ್ದು ಈಗ 21 ಬ್ಯಾಂಕ್ಗಳನ್ನು 21 ಜನ ಡೈರೆಕ್ಟ್ರುಗಳು ಬರ್ತಾರೆ. 21 ಜಿಲ್ಲಾ ಬ್ಯಾಂಕ್ ಇದ್ದಾವೆ. ಪ್ರತಿಯೊಂದು ಜಿಲ್ಲಾ ಬ್ಯಾಂಕ್ನ ಒಬ್ಬ ಪ್ರತಿನಿಧಿ ಅಪೆಕ್ಸ್ ಬ್ಯಾಂಕಿನ ಆಡಳಿತ ಮಂಡಳಿಗೆ ಬರ್ತಾರೆ. ಆ ಜಿಲ್ಲಾ ಬ್ಯಾಂಕ್ ಪ್ರತಿನಿಧಿಗಳು ಯಾರನ್ನು ಬೇಕೋ ಅವರ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಚುನಾವಣೆ ಮಾಡ್ತಾರೆ. ಇಲ್ಲ ಆ ಥರದ ಅವೆಲ್ಲ ಏನು ಚರ್ಚೆ ಆಗಲಿಲ್ಲ. ಈವನ್ ನೀವು ಹೇಳ್ದಂಗೆ ಅಪೆಕ್ಸ್ ಬ್ಯಾಂಕ್ದು ಏನೋ ಚರ್ಚೆ ಎಲ್ಲೂ ಆಗಿಲ್ಲ. ಶಿವಕುಮಾರ್ ಅವ್ರ ಹತ್ರನೂ ಆಗಿಲ್ಲ, ಇಲ್ಲಿ ಸಿದ್ದರಾಮಯ್ಯವ್ರ ಹತ್ರನೂ ಆಗಿಲ್ಲ. ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಅಧಿಕಾರನ ಹುಡುಕೊಂಡು ಹೋದಂಥವನಲ್ಲ. ಅಧಿಕಾರದ ಅವಕಾಶ ಕೊಟ್ಟರೆ ನಾನು ಜನಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ನನಗೆ ವಿಶ್ವಾಸ. ನಾನು 2.5 ವರ್ಷ ಕೆಲಸ ಮಾಡಿದ್ದೀನಲ್ಲ, ಭಾಳಷ್ಟು ಸುಧಾರಣೆಗಳನ್ನು ತಿದ್ದುಪಡಿಗಳನ್ನು ತಂದಿದ್ದೇನೆ. ಅವೆಲ್ಲ ಜಾರಿ ಆಗಬೇಕು. ಈಗ ರಾಜಕಾರಣದಲ್ಲಿ ಯಾವ್ದು ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ನಾನೇ ಆದರೂ ಸಂತೋಷ, ಆಗದೇ ಇದ್ರೂ ಸಂತೋಷನೇ. ಎಲ್ಲಿ ಏನು ಮಾಡಿದ್ದೀನಿ, ಏನು ಮಾಡಿಲ್ಲಲ್ಲ. BLAಗಳು ಮಾಡಬೇಕಾಗಿದ್ದ ಕೆಲಸ ಇದೆ. ಅದನ್ನು ಬ್ಲಾಕ್ನವರು ಮತ್ತು ಡಿಸ್ಟ್ರಿಕ್ಟ್ನವರು, ಸ್ಟೇಟ್ನವರು, ಈಗ ಪ್ರತಿ ಜಿಲ್ಲೆಗೂ ಕೂಡ KPCCಯಿಂದ ಒಬ್ಬ ವೈಸ್ ಪ್ರೆಸಿಡೆಂಟು, ಒಬ್ಬ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ. ಇಟ್ ಈಸ್ ದೇರ್ ಡ್ಯೂಟಿ. ಅದರಲ್ಲೆಲ್ಲ ಫೇಲ್ಯೂರ್ ಇದೆ. ಅದಕ್ಕೋಸ್ಕರ ಇಲ್ಲಿ ಎನಿವೆ ನೋಡಿ, ಈ ರೀತಿ ಓಟ್ಗಳು ನಿಮಗೆ ಬೆಂಗಳೂರು ಸೆಂಟ್ರಲಲ್ಲಿ ಯಾಕೆ ರಾಹುಲ್ ಗಾಂಧಿ ಇಷ್ಟೊಂದು ಸೀರಿಯಸ್ ಆಗಿ ಅದನ್ನು ಇವತ್ತು